ನಮಸ್ತೆ ಸರ್. ನಮಸ್ತೆ. ಸರ್ ನಿಮ್ಮ ಹೆಸರು? ನಾಗೇಂದ್ರ ಅಂತ. ಓಕೆ, ನಾಗೇಂದ್ರ ಅವರೇ, ಇವಾಗ ಕರ್ನಾಟಕದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ರಾಜಕೀಯದಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು CM ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಕುರ್ಚಿ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಆಸ್ ಅ ಜನಸಾಮಾನ್ಯರಾಗಿ ನಿಮಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಸೀಟ್ ಕೊಡಬೇಕು. ಯಾಕೆ? ಯಾಕೆಂದರೆ ಅವರು ಈ ರಾಜಕೀಯದಲ್ಲೆಲ್ಲ ತುಂಬ ಇದು ಮಾಡೋರಲ್ಲ, ಹಾಗಾಗಿ ಕೊಡಲೇಬೇಕು. ಸೊ ಈಗ ಹೈಕಮಾಂಡ್ ಏನು ಥಿಂಕ್ ಮಾಡ್ತಿದೆ ಅಂತಂದ್ರೆ, 2 ಕಣ್ಣಿದ್ದಂಗೆ. ಡಿ ಕೆ ಶಿವಕುಮಾರ್ ಒಂದು ಕಣ್ಣಾದ್ರೆ ಸಿದ್ದರಾಮಯ್ಯ ಇನ್ನೊಂದು ಕಣ್ಣು. ಯಾವ ಕಣ್ಣಿಗೆ ಚುಚ್ಕೊಳ್ಳೋಕ್ಕೂ ಇಷ್ಟಪಡ್ತಾ ಇಲ್ಲ. ಹೌದು 50-50 ಆಗಲೇ ಮಾತುಕತೆ ಆಗಿದ್ದಲ್ಲ, ಹಂಗೆ ಕೊಡಬೇಕು. ಓಕೆ, ಸೊ ಮಾತುಕತೆ ಆಗಿದೆ ಅಂತ ಅನ್ಸುತ್ತೆ ನನಗೆ. ಮೊದಲೇ ಆಗಿತ್ತು, ಮೊದಲೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಆಗಿತ್ತು ಅಂತ ಎಲ್ಲ ಪ್ರಚಾರ ಮಾಡಿದ್ರಲ್ಲ. 50-50 2.5 ವರ್ಷ ಅವ್ರಿಗೆ 2.5 ವರ್ಷ ಇವ್ರಿಗೆ ಅಂದ್ಬಿಟ್ಟು ಕೊಡಲೇಬೇಕು ಇವಾಗ. ಸರ್ ನಿಮಗೆ ಇಲ್ಲೇ ಇರಿ, ಮಾತಾಡಿಸ್ತೀನಿ. ಸರ್ ನಿಮಗೆ ಹೇಳಿ ಸರ್. ಸರ್ ಈ ಮೇಡಮ್, ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿರೋ ಥರ 50-50 ಆಗಿತ್ತು ಅಂತ ಹೇಳೋದು. ಆ ಥರ ಆಗಿದ್ದರೆ ಈಗ ಇವರು 2.5 ವರ್ಷ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಚಾನ್ಸ್ ಕೊಡಲಿ. ಅವರು 2.5 ವರ್ಷ ಇವು ಸಿದ್ದರಾಮಯ್ಯ ಅವ್ರಿಗಿಂತ ಚೆನ್ನಾಗಿ ಮಾಡ್ಬೋದು. ಮತ್ತು ಪಕ್ಷ ಸಂಘಟನೆಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಸ್ಟೇಟಲ್ಲೂ ಹೋಗಿ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅವರಿಗೆ CM ಪೋಸ್ಟ್ ಕೊಡೋದು ತಪ್ಪೇನಿದೆ? ಹಾಂ, ಈಗ ಏನು ಅಂತಂದ್ರೆ, ದಲಿತರ ಒಂದಿಷ್ಟು ಮತಗಳಿರುತ್ತಲ್ಲ, ಅದು ಸಿದ್ದರಾಮಯ್ಯ ಅವ್ರಿಗೆ ಸ್ವಂತ ಆಗಿತ್ತು. ಈಗೇನಾದ್ರೂ ಹೈಕಮಾಂಡ್ ಸ್ವಲ್ಪ ಕದಲ್ಸ್ಬಿಟ್ರೆ ಇನ್ನು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಹೌದಾ? ಇಲ್ಲ, ಆ ಥರ ಏನಿಲ್ಲ, ಎರಡೂ 50-50ನೇ. ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವಾಗ ಸದ್ಯಕ್ಕೆ ಪ್ರೆಸೆಂಟು 2.5 ವರ್ಷ ಕೊಡಲೇಬೇಕು. ಓಕೆ, ಸೊ ನಿಮ್ಗೆ ಏನು ಅನ್ಸುತ್ತೆ, ಕೊಡುತ್ತಾ ಹೈಕಮಾಂಡ್? ಮೇಡಮ್, ದಲಿತರು ಯಾರು ಸೊತ್ತು ಅಲ್ಲ, ಇಲ್ಲಿ ಸಿದ್ದರಾಮಯ್ಯ ಅವ್ರ ಸೊತ್ತು ಅಲ್ಲ, ಡಿ ಕೆ ಶಿವಕುಮಾರ್ ಸೊತ್ತು ಅಲ್ಲ. ಇದು ಜಾತಿಯಲ್ಲಿ ಬೇಕಿಲ್ದಿರೋ ಪ್ರಶ್ನೆ. ಸುಮ್ಮನೆ ನಾನು ಹೇಳ್ತಾ ಇರೋದಷ್ಟೇ. ಇವರು ಈ ಜಾತಿಯವ್ರು ಈ ಕಡೆ ಇದ್ದಾರೆ, ಆ ಥರದ್ದೇನಿಲ್ಲ. ಇವರು ಕೆಲಸ ಮಾಡಿದ್ದಾರೆ 2.5 ವರ್ಷ, ಇನ್ನು 2.5 ವರ್ಷ ಅವ್ರು ಕೊಡಲಿ ಬಿಡಿ, ಅವರು ಮಾಡಲಿ. ಇಲ್ಲಿ ಜಾತಿ ಪ್ರಶ್ನೆ ಬರೋದೇ ಇಲ್ಲ. ಡಿ ಕೆ ಅವ್ರಿಗೆ ಕೊಡಲೇಬೇಕು. ಈಗ ಇನ್ನೊಂದು ಪ್ರಶ್ನೆನೂ ಕೂಡ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಚ್ಚಾಟ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗುತ್ತಾ ಅಂತ? ಕಚ್ಚಾಟ ಮಾಡ್ತಾ ಇದ್ದಾರೆ ಅಂತ ಹಿಂಗೆ ಮಾಧ್ಯಮದ ಮುಖಾಂತರ ನಾವು ಕೇಳಿರೋದು. ಅವ್ರ ಎದುರುಗಡೆ ಹೋಗಿ ನೀವು ಪ್ರಶ್ನೆ ಮಾಡಿ, ಅವ್ರು ಆರಾಮಾಗೇ ಇದ್ದಾರೆ. ಎಲ್ಲಿ ಕಚ್ಚಾಟ ಮಾಡ್ತಿದ್ದಾರೆ? ಹಂಗಾಗಿ ಹೈಕಮಾಂಡು ಪ್ಲಸ್ ಇವ್ರದ್ದು ಕೂರಿಸ್ಕೊಂಡು ಒಂದು ಡಿಸಿಷನ್ ತೊಗೊಂಡು ಅವರಿಗೆ CM ಮಾಡಿದರೆ ಒಳ್ಳೇದು. ಡಿ ಕೆ ಸರ್, ಯಾಕೆ ಅನ್ಸುತ್ತೆ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಿ ಇದಕ್ಕೆಲ್ಲ ಎಂಡ್ ಆಗ್ತಾ ಇಲ್ಲ ಅಂತ? ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಮೇಡಮ್. ಸದ್ಯಕ್ಕೆ ಪ್ರೆಸೆಂಟು 2.5 ವರ್ಷ ಕೊಡಲೇಬೇಕು ಈಗ ಅವ್ರಿಗೆ. ಸೊ ಇವಾಗ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಬಣ 2 ಆಗಿದೆ. ಡಿ ಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಅವ್ರ ಬಣ. ಡಿ ಕೆ ಶಿವಕುಮಾರ್ ಬಣ ದೆಹಲಿಯಲ್ಲಿ ಹೋಗಿ ಮಾತುಕತೆ ಕೂಡ ನಡೆಸ್ತಾ ಇದೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಬೇಕು, ಬಿಕಾಸ್ ಆಫ್ ಅಲ್ಲಿರುವಂತಹ ಹಳೆ ಮೈಸೂರು ಭಾಗದಲ್ಲಿರುವಂತಹ ಒಕ್ಕಲಿಗರ ನೆಕ್ಸ್ಟ್ ವೋಟ್ ಹಾಕಬೇಕು ಅಂತ ಅಂದರೆ ಮಾಡಬೇಕು ಅಂತ ಹೇಳಿ. 2028ರ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಅದು ಮುಂದಿನ ಚುನಾವಣೆ ಇಟ್ಕೊಂಡು ಡಿ ಕೆ ಅವ್ರಿಗೆ ಕೊಟ್ರೇ ಒಳ್ಳೆಯದು. ಯಾಕೆಂದರೆ ಸಂಘಟನೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗಿಂತ ಡಿ ಕೆ ಮುಂಚೂಣಿಲಿದ್ದಾರೆ. ಹಂಗಾಗಿ ಕೊಟ್ಟರೆ ಮುಂದೆ ಕಾಂಗ್ರೆಸ್ಗೆ ಇದು ಒಂದು ಪ್ಲಸ್ ಆಗ್ಬೋದು ಅಂತ ಅಷ್ಟೇ. ನೆಕ್ಸ್ಟ್ 28ರ ಎಲೆಕ್ಷನ್ಗೆ ಈ ಡಿ ಕೆ ಕೊಟ್ಟರೆ ನೆಕ್ಸ್ಟ್ ಆವಾಗಲೂ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅನಿಸಿಕೆ ಅಷ್ಟೇ. ಹಂಗಾಗಿ ಡಿ ಕೆ ಅವ್ರು ಕೊಟ್ಟರೆ ಒಳ್ಳೆಯದು. ನೀವೇನು ಹೇಳ್ತೀರಾ? ಅದೇ ಮೇಡಮ್, ಸದ್ಯಕ್ಕೆ ಈಗ ಪ್ರೆಸೆಂಟು ಡಿ ಕೆ ಅವ್ರಿಗೆ ಕೊಟ್ಟರೆ ಒಳ್ಳೇದು. ನೆಕ್ಸ್ಟ್ 28ಗೆ ಏನಾಗುತ್ತೆ ಅದು ಬೇಡ. ಪ್ರೆಸೆಂಟ್ ಇವಾಗ ಡಿ ಕೆ ಅವ್ರಿಗೆ ಕೊಟ್ಟು ಹೇಳೋದು. ಯಾಕಂದರೆ 2.5 ವರ್ಷ ಅವರು ಸರ್ಕಾರ ಇದನ್ನು ನೋಡಿದ್ದಾರೆ, ರಾಜಕೀಯದೆಲ್ಲ. ಸೊ ಹಂಗಾಗಿ ಡಿ ಕೆ ಅವ್ರಿಗೆ 2.5 ವರ್ಷ ಕೊಡಲೇಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.